ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಾದ್ರೆ ದಿನಾಕರ್ ತೂಗುದೀಪ ಅಂತವರು ಡೈರೆಕ್ಷನ್ ಮಾಡಿದ್ದಾರೆ ಅನ್ನೋದೇ ಒಂದು ಶಾಕಿಂಗ್ ನ್ಯೂಸು. ಏನಕ್ಕಂದರೆ ಲವ್ ಸ್ಟೋರಿ ಅವರು ಬೇರೆ ಥರ ಎಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಈ ಥರ ಒಂದು ಸಬ್ಜೆಕ್ಟ್ನ ಇಷ್ಟೊಂದು ಕ್ಯೂಟಾಗಿ ಡೈರೆಕ್ಷನ್ ಮಾಡಿರೋದು ಖುಷಿ ಆಯಿತು. ಆಮೇಲೆ ಇಲ್ಲಿ ಆ ಹೀರೋ ಅಂತ ಟ್ಯಾಂಗ್ ಕೊಟ್ಬಿಟ್ಟು ಒಂದು ಸುಂದರವಾದ ಫಿಲ್ಮ್ನ, ಒಂದು ಒಳ್ಳೆಯ ಕಥೆನ ಹಾಳು ಮಾಡಬೇಡಿ. ಕನ್ನಡಿಗರಿಗೆ ಹೇಳ್ತಾ ಇರೋದು ಯಾಕೆ ಬೇಜಾರು ಅಂತ ಹೇಳಿದರೆ, ಕನ್ನಡಿಗರು ಕನ್ನಡ ಫಿಲಮ್ನ ಹಿಟ್ಟಾಗೋಕ್ಕೂ ಬಿಡಲ್ಲ, ಇದು ಮಾಡೋಕ್ಕೂ ಬಿಡಲ್ಲ. ಯಾಕಂತ ಹೇಳ್ತೀನಿ, ನಮಗೆ ಪರಭಾಷಾ ಫಿಲ್ಮ್ಗಳು ಹಿಟ್ಟಾಗಬೇಕು. ನಮಗೆ ಪರಭಾಷಾ ಪುಷ್ಪ ಅಂತ ಫಿಲ್ಮು 1000 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 3 ವಾರ 4 ವಾರ ಥಿಯೇಟ್ರಲ್ಲಿ ಇರೋಕ್ಕೆ ಬಿಡ್ತೀವಿ. ಅದೇ ಒಂದು ಕನ್ನಡ ಫಿಲ್ಮು 1 ವಾರ ಇರೋಕ್ಕೆ ಬಿಡಲ್ಲ. ಯಾಕಂದರೆ ನಾವು ಕನ್ನಡಿಗರು. ಬೇರೆ ಪರಭಾಷೆಯವರಂದರೆ ನಮಗೆ ಉತ್ಸಾಹ, ಹೊಟ್ಟೆ ಏನಂದರೆ ಹುಚ್ಚು. ನಮಗೆ ಕನ್ನಡದ ಫಿಲ್ಮ್ ಹಿಟ್ಟಾಗಬಾರ್ದು. ಯಾಕಂದರೆ ನಾವು ಕನ್ನಡಿಗರಲ್ವಾ. ನಮಗೆ ಪರಭಾಷಾ ಫಿಲ್ಮ್ ಮಾತ್ರ ಹಿಟ್ಟಾಗಬೇಕು. ಎಷ್ಟೇ ಚೆನ್ನಾಗಿರೋ ಫಿಲ್ಮಲ್ಲಿ 1 ವಾರ ಒಂದೇ ಒಂದು ವಾರ ಥಿಯೇಟ್ರಲ್ಲಿ ಇರಬಾರ್ದು ಕನ್ನಡದ ಫಿಲ್ಮು. ಯಾಕಂದರೆ ನಾವು ಸ್ವಾಭಿಮಾನಿಗಳು. ಬೇರೆಯವ್ರ ಫಿಲ್ಮ್ ಮಾತ್ರ ನಾವು ನೋಡೋದು, ಕನ್ನಡ ಫಿಲ್ಮ್ ನಾವು ನೋಡೋದೇ ಇಲ್ಲ. ಏನಕ್ಕೆ ಕೇಳ್ತಾ ಇದ್ದೀರಂದರೆ, ಹೊಟ್ಟೆ ಉರಿತಾ ಐತೆ, ಒಳ್ಳೆ ಕನ್ನಡದಲ್ಲಿ ಫಿಲ್ಮ್ ಬರ್ತಾ ಐತೆ, ಆದರೂ 1 ವಾರ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಯಾವುದೋ ಕಿತ್ತೋಗಿರೋ ಒಂದು ಸಿನಿಮಾಗಳು, ತೆಲುಗಂಥ ಸಿನಿಮಾಗಳು 3 ವಾರ 4 ವಾರಗಳ ಥಿಯೇಟ್ರಲ್ಲಿ ಓಡುತ್ತೆ. ಯಾಕೆ ಕಿತ್ತೋಗಿರೋ ಫಿಲ್ಮ್ ಓಡುತ್ತೆ, ಕನ್ನಡ ಫಿಲ್ಮ್ ಯಾಕೆ ಓಡಲ್ಲ? ಯಾಕಂದರೆ ನಾವು ಕನ್ನಡಿಗರು. ಅದೇ ಮತ್ತೆ ಹೇಳ್ತಾ ಇದ್ದೀನಿ. ಆಮೇಲೆ ಇದು ಎಂಥ ಫಿಲ್ಮ್ ಅಂದರೆ, ಒಬ್ಬ ದಿನಾಕರ್ ತೂಗುದೀಪ ಅಂತವರು ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ, ಅವನಿಗೆ ಟ್ಯಾಂಕ್ ಕೊಟ್ಟ, ಈ ಹೀರೋಗೆ ಟ್ಯಾಂಕ್ ಕೊಟ್ಟ, ಅವ್ನು ಸರಿಯಿಲ್ಲ, ಹೀರೋ ಸರಿಯಿಲ್ಲ ಅಂತ ಪ್ರತಿಯೊಬ್ಬ ಹೀರೋಗೆ ಬೈತಾ ಇದ್ದೀವಿ ಕನ್ನಡದವ್ರಿಗೆ. ಬೇರೆ ಎಲ್ಲರನ್ನು ಮೆರೆಸ್ತಾ ಇದ್ದೀವಿ. ಬೇರೆ ಪರಭಾಷೆ ಸಿನಿಮಾನ ಮೆರೆಸ್ತಾ ಇದ್ದೀವಿ, ಪರಭಾಷೆ ಹೀರೋಗಳನ್ನ ಮೆರೆಸ್ತಾ ಇದ್ದೀವಿ, ಪರಭಾಷೆ ವಿಲನ್ಗಳನ್ನ. ಪರಭಾಷೆ ಪ್ರತಿಯೊಂದು ಸಿನಿಮಾನು ಕರ್ನಾಟಕ ಥಿಯೇಟ್ರಲ್ಲಿ ಮಿನಿಮಮ್ 2 ವಾರ ಓಡುತ್ತೆ. ಅದೇ ಕನ್ನಡದ ಫಿಲ್ಮ್ 1 ವಾರ ಇರಲ್ಲ. ಯಾಕೆ ಇದು ನನ್ನ ಕ್ವಶನು. ಯಾಕೆ ಕನ್ನಡ ಫಿಲ್ಮ್ ಕ್ವಾಲಿಟಿ ಇಲ್ವಾ? ಕನ್ನಡ ಫಿಲ್ಮ್ ಕೋಟಿ ಹಾಕಲ್ವಾ? ಕನ್ನಡ ಫಿಲ್ಮ್ಗೆ ಹೀರೋಯಿನ್ ಕಮ್ಮಿನಾ? ಇದೇ ಕನ್ನಡದಲ್ಲಿ ಶ್ರೀಲೀಲಾ ಅಂತ ಬಂದರು, ಇದೇ ಹೀರೋದ ಫಸ್ಟ್ ಫಿಲಮು. ಅವಳು ಇವತ್ತು 60ರಿಂದ 1 ಕೋಟಿ ಬಿಲ್ ಮಾಡ್ತಾರೆ. ಬೇರೆಯವರು ತಗೊಂಡು ಹೋಗ್ಬಿಡ್ತಾ ಇದ್ರೆ, ಅದೇ ಕನ್ನಡದಲ್ಲಿ ಇಲ್ಲ. ಯಾಕೆ? ಈಗ ವಿರಾಟ್ ಅವರು ಬಹು ವರ್ಷಗಳ ನಂತರ ಮತ್ತೆ ಆಕ್ಟಿಂಗ್ ಇದ್ದಾರೆ. ಅದ್ರ ಬಗ್ಗೆ ಚಾನ್ಸ್ ಏನು ಸಿಗ್ತಿಲ್ಲ ಅವ್ರಿಗೆ. ನಟನೆ ಕೂಡ ಅಷ್ಟು ಅದ್ಭುತ ಮಾಡಿದ್ದಾರೆ. ಚಾನ್ಸ್ ಏನು ಸಿಗ್ತಿರಲ್ಲ ಅವ್ರಿಗೆ ಅಂತ. ಒಂದೇನಂದರೆ, ಚಾನ್ಸ್ ಸಿಗಲಿಲ್ಲ ಅನ್ನೋದಕ್ಕಿಂತಲೂ ಕಿಸ್ ಅಂತ ಒಂದು ಫಿಲಮ್ ಬಂತು, ಅದರಲ್ಲಿ ಮಾಡಿ ಆದಮೇಲೆ 4 ವರ್ಷ ಅವರು ಒಂದೋ ವೇಟ್ ಮಾಡಿರ್ಬೋದು, ಇಲ್ಲ ಈ ಫಿಲಮ್ಗೋಸ್ಕರನೇ ಕಾದಿರ್ಬೋದು. ಡೈರೆಕ್ಷನ್ ದಿವಾಕರ್ ತೂಗುದೀಪ ಅಂತ ಒಬ್ಬ ಡೈರೆಕ್ಟ್ರು ವಿರಾಟ್ ಅಂತ ಅವ್ರನ್ನ ಹಿಡ್ಕೊಂಡು ಈ ಥರ ಒಂದು ಲವ್ ಸ್ಟೋರಿನ ಡೈರೆಕ್ಷನ್ ಮಾಡ್ಬೋದು ಅನ್ನೋದೇ ಒಂಥರ ಅಚ್ಚರಿ ಅನಿಸ್ತದೆ. ಯಾಕಂದರೆ ಸಾರಥಿನ ಡೈರೆಕ್ಷನ್ ಮಾಡಿದವರು, ನವಗ್ರಹ ಅಂತ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರೋರು ಇವತ್ತು ಈ ಥರ ಒಂದು ಫಿಲಮ್ನ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ಶಾಕು. ಫಸ್ಟ್ ಆಫ್ ಆಲ್ ಅಂಥ ಒಂದು ಸಿನಿಮಾನ ಚೆನ್ನಾಗಿ ಮಾಡಿದ್ದಾರೆ ವಿರಾಟ್ ಅನ್ನೋರು. ಸೇಮ್ ಕಿಸ್ ಫಿಲಮು ನೋಡಿದ ಮೇಲೆ ಇವಾಗ ಇದರಲ್ಲೂ ಒಂದು ಸ್ವಲ್ಪ ಕೆಲವೊಂದು ಸೀನ್ಗಳಲ್ಲಿ ಕಿಸ್ ಫಿಲಮೇ ನೋಡ್ದಂಗೆ ಅನಿಸ್ತಾ ಇತ್ತು. ಅದು ನಂಗೆ ಖುಷಿಯಾಗಿದೆ. ಏನಂದರೆ ಅದರಲ್ಲಿ ಒಂದು BGM ಬರ್ತೈತೆ ಬ್ಯಾಕ್ಗ್ರೌಂಡು. ಏನು ಚೆನ್ನಾಗಿದೆ ಅಂದರೆ, ನೀವು ನೋಡ್ತಾ ಇರಬೇಕಂದ್ರೆ ಆ ವಿಲನ್ದು ಕ್ಯಾರೆಕ್ಟರ್ ಬರಬೇಕಂದ್ರೆ ಆ BGM ಹೈಲೈಟು. ಆ BGM ನೋಡೋಕ್ಕೋಸ್ಕರ ಆದರೂ ಸಿನಿಮಾ ನೋಡ್ಬೋದು ಅಂದರೆ. ಥ್ಯಾಂಕ್ ಯು. ಅತ್ಯಂತ ಅಮೋಘವಾಗಿದೆ. ನಮ್ಮ ದಿನಕರ್ ತೂಗುದೀಪ ಅವರ ಒಂದು ದಿಗ್ದರ್ಶನ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಕೂಡ ನಾವು ಕಣ್ಣು ರೆಪ್ಪೆ ಏನು ಅಲ್ಲಾಡ್ಸೋದಕ್ಕಾಗಲ್ಲ, ಆ ರೀತಿ ಸಸ್ಟೈನ್ ಆಗಿ ತೊಗೊಂಡೋಗಿದ್ದಾರೆ. ಆಮೇಲೆ ವಿರಾಟ್ ಅವರು ಕೂಡ ತಮ್ಮ ಅದ್ಭುತ ಅಭಿನಯದಿಂದ ವಿರಾಟ್ ಸ್ವರೂಪವನ್ನು ತಾವು ಅದು ಚಿತ್ರದ ಮುಖೇನ ಕಂಡುಕೊಂಡಿದ್ದಾರೆ. ಆಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ ನಮಗೆ ಬೋರಪ್ಪ ಅಂತ ಅನಿಸೋದೇ ಇಲ್ಲ. ಕುಟುಂಬದ ಎಲ್ಲರೂ ಕೂಡ ಬಂದು ನೋಡ್ಬೋದು ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಅತ್ಯಂತ ಅದ್ಭುತವಾಗಿದೆ, ಎಲ್ಲರೂ ನೋಡಬೇಕು. ಒಂದ್ಸರಿ ನೋಡಿ ದಯವಿಟ್ಟು. ಮೂವಿ ಯಾರಿಗೂ ಟ್ಯಾಂಕ್ ಕೊಡಲ್ಲ, ಆದರೆ ಒಳ್ಳೆ ಮೂವಿ, ಒಳ್ಳೆ ಫುಡ್ ಐಟಮ್ದು ಕೊಟ್ಟಿದ್ದಾರೆ, ನ್ಯೂಸ್ ಕೊಟ್ಟಿದ್ದಾರೆ. ನೋಡ್ರಿ, ಎಲ್ಲ ಸಮಯಗಳೆಲ್ಲ ಬಂದು ನೋಡಬೇಕು. ಯಾರಿಗೂ ಸೂಪರ್ ಹಿಟ್ ಮೂವಿ. ಚಲನ್ ಸ್ಟಾರ್ ನಮ್ಮ ಫುಡ್ ಐಟಮ್ದು ಫುಲ್ ಸೂಪರ್ ಹಿಟ್ಟು. ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಕನ್ನಡ ಒಳ್ಳೆ ಮೂವಿ, ದಿನಕರಣ ಸೂಪರ್ ಮಾಡಿದ್ದಾರೆ. ರಾಯಲ್ ಆಗಿದೆ, ಸಖತ್ ಮಾಸ್ ಎಂಟರ್ಟೈನರು. ಫಸ್ಟ್ ಹಾಫಲ್ಲಿ ಒಂದಷ್ಟು ಲವ್ ಕಾಮಿಡಿ ಇದ್ದರೆ, ಸೆಕೆಂಡ್ ಹಾಫಲ್ಲಿ ಸಖತ್ ಸಸ್ಪೆನ್ಸ್ ಇದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಿನಕರನ್ ಟೀಮ್. ಆಲ್ ದ ಬೆಸ್ಟ್ ಹೋಲ್ ಟೀಮಿಗೆ. ನೋಡಿ, 2 ವರ್ಷ ಸೂಪರ್ ಡೂಪರ್ ಆಗಿದೆ ಪಿಕ್ಚರ್. ಮಾತ್ರ ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ. ಯಾಕೆಂದರೆ ಮೊದಲೇ ಫೈಟಿಂಗ್ ಇರ್ಬೋದು, ಈ 10 ಫೈಟ್ ಇರೋದು ಒಂದೇ 2 ಫೈಟ್ ಇರೋದು ತುಂಬ ಎಕ್ಸಲೆಂಟ್. ಆ ಫೈಟಿಂಗ್ ಅಂತೂ ಕಣ್ಣಿಗೆ ಹಬ್ಬ ಇದೆ. ಅದರಲ್ಲೂ ಈ ಗೋವಾ ಸೀಸನ್ ಏನಂತಾರೆ ಕ್ಯಾಮ್ರಾ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಳಿ, ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ಆಲ್ ದ
ಬೆಸ್ಟ್ ಒಳ್ಳೇದಾಗಲಿ ಅನ್ನೋಕ್ಕೆ. ದಯವಿಟ್ಟು ನೀವೆಲ್ಲ ಕನ್ನಡಿಗರ ಮೂವಿ ನೋಡ್ಬೇಕಂತೇಳಿ ನಾವು ಹೆಮ್ಮೆಯಿಂದ ಪಡ್ತಾ ಇದ್ವಿ. ಯಾಕಂದ್ರೆ ಮೂವಿ ಚೆನ್ನಾಗಿದೆ, ಮೂವಿನೂ ಚೆನ್ನಾಗಿದೆ. ನೀವೆಲ್ಲರೂ ದಯವಿಟ್ಟು ಕನ್ನಡಿಗರ ಮೂವಿ ನೋಡ್ಬೇಕನ್ನೋದೇ ನಮ್ಮ ಅಭಿಪ್ರಾಯ. ಕರ್ನಾಟಕ ನಮ್ಮದು, ಕನ್ನಡಿಗರ ಮೂವಿ ಮಾತ್ರ ನೋಡಬೇಕು ಎಲ್ಲರೂ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಆಕ್ಟಿವಿಟಿ ಚೆನ್ನಾಗಿದೆ. ಇನ್ನು ಹೊಸ ಯುವಕರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಚೆನ್ನಾಗಿದೆ. ನಮ್ಮ ಬಾಸ್ ಬಗ್ಗೆ, ದಿನಕರ್ ಸರ್ ಬಗ್ಗೆ ನಾವು ಚೆನ್ನಾಗಿದೆ ಫಿಲಮ್ ನೋಡ್ಬೋದು ಎಲ್ಲರೂ. ನೀವು ನೋಡಿದ್ರಾ? ನಿಮ್ಗೇನು ಅನಿಸುತ್ತೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.